ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸಿಂಗಲ್ ನಮಸ್ಕಾರ. ನಮ್ಮ ಕಾಕಿ ಹಾಕೋ ಕನ್ನಡಿಗರಿಗೆ ಡಬಲ್ ನಮಸ್ಕಾರ. ಎಚ್ ಪಿ ಮೋಟರ್ಸ್ ಕಡೆಯಿಂದ ನಾನು ನಿಮ್ಮ ಮೋಯಿಕ್ ಮಾತಾಡ್ತಾ ಇರೋದು. ನಮ್ಮ ಚಂದು ಸಾಬ್ ಅವರು ಕಮೆಂಟ್ ಹಾಕಿದ್ರು ಅಶೋಕ್ ಲೇಲ್ಯಾಂಡ್ ಪಿಕಪ್ ಇಲ್ಲ ಅಂತ. ಅಣ್ಣ ನಾನು ಇದೇ ಪ್ರಾಬ್ಲಮ್ ಅಂತ ಹೇಳ್ತಾ ಇಲ್ಲ, ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ನೋಡಿರೋದು ಲೈಲ್ಯಾಂಡಲ್ಲಿ ಬರೋದೇ ಈ ಪ್ರಾಬ್ಲಮ್ ಅಣ್ಣ. 40 ಮೇಲೆ ಗಾಡಿ ಎಕ್ಕಲ್ಲ. ಇದು ಬಂದರೆ ಆ ಎರಡು ಚೆಕ್ ಲೈಟ್ಗಳು, ಎರಡು ಆರೆಂಜ್ ಕಲರು ಮತ್ತು ರೆಡ್ ಕಲರ್ ಎರಡೂ ಬಂದುಬಿಟ್ರೆ ನಿನಗೆ ಗಾಡಿ ಪಿಕಪ್ ಇರೋಲ್ಲ. ಮ್ಯಾಕ್ಸ್ ನಾನು ತುಂಬ ನೋಡಿರೋದು ಇದೇ ಪ್ರಾಬ್ಲಮ್ಮು. ಇಲ್ಲಿ ಬ್ರೇಕ್ ಈ ಬುಷ್, ಎರಡು ಬುಷ್ಗಳು ನೋಡೋ, ಅಲ್ಲಿ ಬುಷ್ ನೋಡೋ, ಎರಡು ರಬ್ಬರ್ ಬುಷ್ಗಳು ಸಮದೋಗ್ಬಿಟ್ಟು ಸ್ವಿಚ್ ಕೆಳಗಡೆ ಇರುತ್ತೆ. ಸ್ವಿಚ್ ಕೆಳಗಡೆ ಇದ್ದಾಗ ECM ಸೆನ್ಸರ್ ಮಾಡ್ತೀವಿ, ಬ್ರೇಕ್ ಇಡೋದವನೇ ಎಕ್ಸ್ಲೇಟರ್ ಕೊಡಬೇಡ ಅಂತ ಸೆನ್ಸ್ ಮಾಡುತ್ತೆ. ಎಕ್ಸ್ಲೇಟರ್ ಸೆನ್ಸರ್ ಅಲ್ಲ ಇದು, ಅದಕ್ಕೆ ಆ ಬುಷ್ಗಳೇನಾದ್ರು ಸಮದೋಗ್ಬಿಟ್ಟಿದೆ. ಅದೇ ಜಾಗಕ್ಕೆ ಒಂದು 10 ಸೈಜ್ದು ನೆಟ್ ಹಾಕ್ಬಿಟ್ಟು ನೀನು ಕರೆಕ್ಟಾಗಿ ಬ್ರೇಕ್ಗಳು ಕರೆಕ್ಟಾಗಿ ನೋಡಿ ಹಿಂಗೆ ಮಡ್ಚ್ಕೋತಾವೆ ನೋಡಿ, ಕ್ಲೀನಾಗಿ ಮಡ್ಚ್ಕೋತಾವೆ. ಇದ್ರಲ್ಲಿ ಬುಷ್ ಸಮದಿಲ್ಲ, ಆ ಥರ ಮಡ್ಚ್ಕೊಂಡ್ರೆ ಗಾಡಿ ಪಿಕಪ್ ಬರುತ್ತೆ. ನೋಡೋಣ ಒಂದ್ಸತಿ ಚೆಕ್ ಮಾಡು. ಪ್ರಾಬ್ಲಮ್ ಸಾಲ್ವ್ ಆಗಿ ಕಮೆಂಟ್ ಮಾಡು. ಬೇರೆ ಥರ ಏನಾಗಿರುತ್ತೆ ಅಂತ ನಂಗೆ ಗೊತ್ತು, ಹೇಳ್ತೀನಿ ನಾನು. ಇದೇ ಥರ ಕಂಟೆಂಟ್ ಬೇಕಂದ್ರೆ ಲೈಕ್ ಶೇರು ಕಮೆಂಟ್ ಹೊಡಿರೋಣ. ಎಷ್ಟಾಗುತ್ತೆ ಅಷ್ಟು ಫಾಲೋ ಮಾಡೋಣ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.